ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದ್ ನಿಮಿಷ. ಹಲೋ ಹಲೋ, ಮಾರಿಗುಡಿಯ ಮಿಂಟ್ರಿ ಮಾದಪ್ಪಣ್ಣನವರ ಮಗನಾದಂತ ಜಿಮ್ ಸೀನನವರು ಎಲ್ಲಿದ್ರು ಬರಬೇಕಾಗಿ ವಿನಂತಿ. ನಮ್ಮ ರಶ್ಮಿಯವರ ಶ್ರೀಪತಿಗಳಾದ ಶ್ರೀನಿವಾಸನವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಲೇ ಸೀನಾ, ನಾನು ಕಲಾ ಮಾರಿಗುಡಿ ಶಿವ ಎಲ್ಲೆಲ್ಲ ಇದೆಯಾ? ತೋಟದಾಗೆ ಕೆಲಸ ಮಾಡ್ತಿರ್ತಾನೆ, ನಾವು ನೋಡ್ಕೊ ಬರ್ತೀನಿ. ಜಿಮ್ ಶ್ರೀನಿವಾಸನವರು ಎಲ್ಲಿದ್ರು ಬರಬೇಕು. ನೀವು ವೇದಿಕೆಗೆ ಬಂದಲ್ಲಿ ನಿಮಗೆ ಭಾರಿ ಬಹುಮಾನ ಐತೆ. ಸೀನಾ ಅವರೇ, ನೀವು ತೋಟದಲ್ಲಿದ್ರೆ ಈ ಕೂಡ್ಲೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಿಮಗೆ ಭಾರಿ ಸನ್ಮಾನ ಐತೆ. ಈ ಎಲ್ಲೋ ಬಿಟ್ಟ ಸೀನಾ ವಾರದಲ್ಲಿ ಇಲ್ಲ ಅನ್ಸುತ್ತೆ. ಅಬ್ಬೋ, ಎಲ್ಲೆಲ್ಲ ಇದ್ದೆ? ಅದು ಆ ಗದ್ದೆಲಿ ಗದ್ದೆ ಉಳಿಕೆ ಗೇಮೇ ಮಾಡ್ತಾ ಇದ್ದೆ. ಸರಿ ಬಾ ಹೋಗಮ್ಮ, ನಿನ್ನ ಊರ್ ಮುಂದೆ ಮೆರವಣಿಗೆ ಮಾಡಿಸ್ತೀನಿ ಬಾ. ಕತ್ತೆ ಮೇಲೆ ಮೆರವಣಿಗೆನ ಚೆನ್ನಾಗಿರಲ್ಲ, ಬೇಡ ಬಾವು. ಏನ್ಲ ನೀನು ಕತ್ತೆ ಮ್ಯಾಕೆ ಯಾಕಲ ನಿನ್ನ ಮೆರವಣಿಗೆ ಮಾಡ್ತಿಲ್ಲ ನಾನು? ಅದು ಮಾಸಿಗೊಪ್ಲು ಮಹಾರಾಜರಿದಾರಲ್ಲ, ಅವ್ರನ್ನ ಕರ್ಕೊಂಡ್ ಬಂದಿವ್ನಿ. ನಮ್ಮ ಮಳೆಯಂದ್ರನ್ನೆಲ್ಲ ಊರ್ ಮುಂದೆ ಮೆರವಣಿಗೆ ಮಾಡೋಮ ಅಂತ ನನ್ನೊಂದು ಆಸೆ, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಅಷ್ಟೇನಾ? ಬಾ ಬಾ ಹೋಗಮ್ಮ ಬಾ. ಸದ್ಯ ನೀನೇನು ನೋಡಿಲ್ವಲ್ಲ? ಎಲ್ಲ ಏನಿಲ್ಲ, ಬೇಗ ಬೇಗ ಹೋಗೋಣ ಅಂದೆ. ಸರಿ ಸರಿ ಬಾವಾ, ಅತ್ಲ ಗಾಡಿ ಅಲ್ಲಿ ನೋಡ್ಲಾ ಯಾರು ಬಂದವ್ರೆ? ಓ ಪಾರಿನ್ ತಮ್ಮ ಸರ್, ನೀವು ಮಾತ್ರ ಇಂಗ್ಲಿಷಲ್ಲಿ ಮಾತಾಡ್ಬಿಡಿ, ನಂಗೆ ಅರ್ಥ ಆಗಲ್ಲ. ಸುಮ್ಮನೆ ಇರ್ಲ ಇರ್ಲ ಬಾರ್ಲಾ. ಈ ನನ್ನ ಮಕ್ಳು ಯಾಕೆ ಇಲ್ಲಿ ಬಂದ್ರು? ಓಹೋ ಹೋ ಹೋ ಪರ್ಸು, ನೀನ್ ಸಿಕ್ಕಿದ್ದು ಕೂತ್ಕೈತ್ ನೋಡ್ಲಾ. ಏನ್ ವಿಷಯ ಗೊತ್ತಾ, ನಾನು ನಮ್ಮ ಮಳೆಯಂದ್ರನ್ನೆಲ್ಲ ಮೆರವಣಿಗೆ ಮಾಡ್ಬೇಕು ಅಂತ ಅನ್ಕೊಂಡಿವ್ನಿ. ನಡಿ ಹೋಗುಮ, ಅತ್ಲ ಹೇಳ್ತೀನಿ. ಹತ್ತು ಗಡಿ ಅತ್ಲ ಅತ್ಲ ಅತ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ ನಮಸ್ಕಾರ. ಪರ್ಸೋಣ, ಜೋರ ಕೈ ಎತ್ತು. ಹೆಂಗೆ ನಮ್ಮ ಮಳೆಯಂದ್ರು? ಶಿವ, ಇದೆಲ್ಲ ಬೇಕಾ? ಬೇಕು ಕಲ ಪರ್ಸು. ಅಲ್ಲ, ಊರ್ ಜನ ನಮ್ಮ ಮಳೆಯಂದ್ರ ಬಗ್ಗೆ ಹೆಂಗ್ ಮಾತಾಡೋರು ಅಂತ ಹೇಳ್ತೀನಿ. ನಮ್ಮ ಮನೆ ಬಗ್ಗೆ 1000 ಮಾತಾಡ್ಕೊಳ್ಳಿ, ಆದ್ರೆ ನಮ್ಮ ಮಳೆಯಂದ್ರ ಬಗ್ಗೆ ಮಾತಾಡಕ್ಕೆ ನಾ ಬಿಟ್ಟೇನಾ? ಏನಂತೀಸಿನಾ? ಕರೆಕ್ಟ್ ಆಗಿ ಹೇಳ್ದೆ ಬಾವಾ. ಸೋಮ್ಕಿರು ಪರ್ಸೋಣ, ನಮ್ ಬಾವ ಹೇಳ್ತಿರೋದು ಕರೆಕ್ಟ್ ಆಗೈತೆ. ಸತ್ ಮೇಲೆ ಮೆರವಣಿಗೆ ಮಾಡೋದು ಇದ್ದೇ ಇರುತ್ತೆ. ಬದುಕಿದಾಗ್ಲೇ ನಮ್ ಬಾವ ಕರ್ಕೊಂಡೋಯ್ತವನೆ. ಮಜಾ ಮಾಡು ಮಜಾ ಮಾಡು. ಏನಂತೀರಾ ಪಾರಿನ್ ತಮ್ಮ ಸರ್? ಎಸ್ ಎಸ್, ಆಫ್ ಕೋರ್ಸ್. ಗುಡ್ ಗುಡ್. ನೀನ್ ಏನ್ ಹೇಳು ಪರ್ಸೋಣ, ನಮ್ ಪಾರಿನ್ ತಮ್ಮ ಸರ್ ಮಾತಾಡಿದ್ರೆ 4 ಮಾತು. 4 ಮಾತಾಡಿದ್ರು ತೂಕ ಇರ್ತದೆ. ಅರೆ ನನಗ್ ಮಾತ್ರ ಅರ್ಥ ಆಗಲ್ಲ, ನಿನಗೇನಾರು ಅರ್ಥ ಆಗತ್ತಾ? ಆಯ್ತದ. ಸೂಪರ್ ನೀನ್ ಹಂಗಾರೆ. ಮಾರಿಗುಡಿ ಮಹಾಜನಗಳಲ್ಲಿ ವಿನಂತಿ ಕೇಳ್ರಪ್ಪ, ಕೇಳ್ರಿ. ನಾನು ನಮ್ಮ ಮನೆ ಹಳೆಯಂದ್ರನ್ನ ಕರ್ಕೊಂಡು ಮೆರವಣಿಗೆ ಹೊಂಟೀವ್ನಿ. ಎಲ್ರು ಬಂದು ಕಣ್ಬಿಡ್ಕೊಂಡು ನೋಡ್ರಿ. ನನ್ನ ಮೊದಲನೇ ಅಳಿಯ ಸೀನಾ, ಜಿಮ್ ಸೀನಾ ಅಲಿಯಾ ಶ್ರೀನಿವಾಸ. ನಾನೇ ಅಭಿಮಾನಿಗಳು ಶಾಂತವಾಗಿರ್ಬೇಕಾ? ಆಮೇಲೆ ನಮ್ಮನೆ 2ನೇ ಅಳಿಯ ಮಾಸಿಕೊಪ್ಲಿನ ಮಹಾರಾಜರು ಮನುಗೌಡ್ರು. ನಿಮ್ಗೆ ಹೇಳ್ತಿರೋದು. ನಮಸ್ಕಾರ ಬಿಡ್ರಿ. ನಮಸ್ಕಾರ ನಮಸ್ಕಾರ. ಆಮೇಲೆ ನಮ್ಮ ಮಾವನ ಮಗ ನಮ್ಮ ರತ್ನನ್ನ ಮದುವೆ ಆಗುವಂತ ನಮ್ ಪರ್ಸು. ಜೋರ ಕೈ ಎತ್ತು ಪರ್ಸೋಣ. ನೋಡ್ರಪ್ಪ, 3 ಜನರನ್ನು ಕರ್ಕೊಂಡ್ ಬಂದೀನಿ. ಎಲ್ಲಾ ಕಣ್ಬಿಡ್ಕೊಂಡ್ ನೋಡಿ ದೃಷ್ಟಿಗೆ ಹಾಕ್ಬಿಡ್ಕೊಡ್ರಪ್ಪ. ಆದ್ರೆ ಎಲ್ರು ಒಳ್ಳೆ ಮನಸ್ಸಿಂದ ನೋಡ್ರಿ. ಈ ಮಾತು ನಮ್ಮ ಹಳೆಯಂದ್ರ ಬಗ್ಗೆ ಯಾರ್ಯಾರು ಮಾತಾಡೋರು ಅವರಿಗೆ ಏನ್ರಲ್ಲ ಸುಮ್ಕಿರ್ಲ ಬಂದೆ. ಆಮೇಲೆ ನಮ್ಮ ಹಳೆಯಂದ್ರ ಬಗ್ಗೆ ಯಾರ್ಯಾರು ಮಾತಾಡೋರು ಅಥವಾ ಮಾತಾಡೋರು ಅವ್ರಿಗೆಲ್ಲ ಈ ಮಾತು ಹೇಳ್ತೀವಿ ಕೇಳ್ರಿ. ನಮ್ಮ ಹಳೆಯಂದ್ರಾಗೆ ಯಾರು ಮೇಲಲ್ಲ, ಯಾರು ಕೀಳಲ್ಲ.
ದ್ಯಾವ್ರಿದ್ದಂಗೆ ನಾವು ಅವ್ರನ್ನ ತುಂಬಾ ಅಭಿವೃದ್ಧಿ ಮಾಡ್ತೀವಿ, ಅವರು ನಮ್ಮನ್ನ ಅಷ್ಟೇ ಅಭಿವೃದ್ಧಿ ಮಾಡ್ತವ್ರೆ. ಆಮೇಲೆ ಕೊನೆದಾಗ ಒಂದ್ ವಿಷಯ ಹೇಳ್ಬಿಡ್ತೀನಿ. ಇಷ್ಟೆಲ್ಲ ಆದ್ಮೇಕು ಯಾರಾದ್ರೂ ನಮ್ಮ ಅಳಿಯಂದ್ರ ಬಗ್ಗೆ ಊರ್ ಜನ ಯಾರಾದ್ರೂ ಮಾತಾಡಿದ್ರೆ ಇದೇ ಮೈಕ ಹಿಡ್ಕ ಬಂದು ನಿಮ್ ಮನೆ ಮುಂದೆ ಜಗಳ ಆಡ್ತೀನಿ ಅಂತ ಮಾತನ್ನ ನಾನು ಹೇಳ್ತಾ ನನ್ನೊಂದು 2 ಮಾತನ್ನ ಈ ಮೆರವಣಿಗೆನಾಗೆ ಮುಗಿಸ್ತೀನಿ. ಇಡೀ ಮಾರಿಗುಡಿ ಜನತೆಗೆ ನಿಮ್ ಶಿವ ಮಾಡ್ತಕ್ಕಂತ ನಮಸ್ಕಾರ. ಪರ್ಸು ಸೀನಾ ಮನಗೊಡ್ರೆ ಬನ್ನಿ ಒಳಗೆ ಹೋಗುವ. ಶಿವ ಬೇಡಕಲ್ಲ, ಯಾಕೋ ಹೊಸಿ ನಾಚಿಕೆ ಐತೈತೆ, ಮದುವೆ ಆದ್ಮೇಲೆ ಬರ್ತೀನಿ. ಹಂಗೆಲ್ಲ ಅನ್ನಂಗಿಲ್ಲ. ಮಾವನ ಮನೆ ಅಂದ್ಮೇಲೆ ನಮ್ಮ ಮನೆ ಇದ್ದಂಗೆ. ಒಂದು ಅಳಿಮೈತನ ಮಾಡಿಸ್ಕೋಬೇಕು. ಪಾಪರ್ಸು ಬೇಡಕಲ್ಲ ಸೀನಾ, ಹೊಸಿ ನಾಚಿಕೆ ಜಾಸ್ತಿನೇ ಐತೈತೆ. ಶಿವ ಇದೊಂದು ಕಿತ ಬಿಟ್ಬಿಡು. ಎಸ್ ಫಾರ್ ಶೈ. ಕರೆಕ್ಟ್ ಮನಗೊಡ್ರೆ. ಅಲ್ಲ ನಮ್ ಪರ್ಸು ಈಟನ್ನು ನಾಚ್ಕೊಡ್ತಾನೆ ಅಂತ ನಂಗಂತೂ ಗೊತ್ತಿರ್ಲಿಲ್ಲಪ್ಪ. ಆಯ್ತು ಬಿಡ್ಲಾ, ನಾನಿನ್ನ ಒತ್ತಾಯ ಮಾಡಕ್ಕಿಲ್ಲ. ಸರಿ ಓಡು. ಶಿವ ರತ್ನಿನ ಕೇಳಿದೆ ಅಂತ ಹೇಳ್ಬಿಡು. ಅಲ್ಲ ನಮ್ ಪರ್ಸು ಈಟನ್ನು ಹಚ್ಕೊತಾನೆ ಅಂತ ನಂಗೆ ಯಾವ ಸತ್ಯ ಗೊತ್ತಿರ್ಲಿಲ್ಲ. ಸರಿ ಬನ್ನಿ, ನೀವು ಒಳಗೆ ಬನ್ನಿ, ಹೋಗಮ್ಮ ನಡ್ರಿ ಒಳಗೆ. ಅವ ಮನಗೌಡ್ರನ್ನ ಆಚೆ ಕರ್ಕೊಂಡು ಹೋಗಿದ್ಯಲ್ಲ, ಏನಕ್ಕೆ? ಮೆರವಣಿಗೆ ಪಾರೋ. ಮೆರವಣಿಗೆನಾ? ನಮ್ಮ ಅಳಿಯಂದ್ರನ್ನ ಕರ್ಕೊಂಡು ಊರಿಡೀ ಮೆರವಣಿಗೆ ಮಾಡ್ಕೊಂಡು ಬಂದೀವಿನಿ. ಇನ್ಯಾವ ನಮ್ಮ ಬಗ್ಗೆ ಆಗ್ಲಿ ನಮ್ಮ ಅಳಿಯಂದ್ರ ಬಗ್ಗೆ ಮಾತಾಡ್ಲಿ ನೋಡಮ್ಮ. ಅಲ್ವಾ ಗೌಡ್ರೆ? ನಾವು ಜೀಪಲ್ಲಿ ರೌಂಡ್ ಹಾಕೊಂಡ್ ಬಂದ್ವಿ, ನಾನು, ಅಣ್ಣ, ಬಾವ. ಏನ್ ಫಾರಿನ್ ತಮ್ಮ ಸರ್, ಪಕ್ಕದಲ್ಲೇ ಕೂತಿದ್ದೀನಿ, ನನ್ನೇ ಬಿಟ್ಬಿಟ್ರಲ್ಲ. ಅಯ್ಯೋ ರೀ, ನಿಮ್ಮನ್ನ ಯಾರು ಬಿಡಕ್ಕಾಗತ್ತೆ? ಯಾರು ಬಿಟ್ರು ನಾನಂತೂ ಬಿಡಲ್ಲಪ್ಪ. ಇವಳ ಅಜ್ಜಿ ನಂದೆಲ್ಲಿ ಇಡ್ಲಿ 400 kg ಅಂತ ಬತ್ತಾಳೆ. ಹೌದೌದು, ಸರಿಯಾಗಿ ಇಟ್ಕೊಬಿಟ್ಟವಳೆ. ಪಾರಕ ಅಷ್ಟೇ ಅಲ್ಲ, ನಮ್ ಬಾವ ಜೀಪ್ ಹತ್ಸಿ ಹಾರ ಹಾಕ್ಸಿ ಮೆರವಣಿಗೆ ಎಲ್ಲ ಮಾಡಿಸ್ಕೊ ಬಂದ. ಗಾಡಿಕಿ ನಮ್ಮ ಮನೆ ದೀಪ